ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ವ್ಲಾಗ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ಅಷ್ಟು ಕೆಲಸಗಳಿದೆ. ಹಾಗೆ ನೆಂಟರೆಲ್ಲ ಬರ್ತಾ ಇದ್ದಾರೆ ಮನೆಗೆ. ಯಾರು ಬರ್ತಾರೆ ಏನು ಅನ್ನೋದನ್ನು ನೆಕ್ಸ್ಟ್ ತಿಳಿಸ್ತೇನೆ. ಹಾಗೆ ಮನೆ ಪ್ರಿಪೇರ್ ಮಾಡಬೇಕಲ್ಲ, ನೆಂಟರು ಬರ್ತಾರೆ ಅಂತ ಹೇಳಿದ ಕೂಡಲೇ ಮನೆ ಕ್ಲೀನ್ ಆಗಬೇಕು. ಆದರೆ ಮನೆ ಕ್ಲೀನ್ ಹಾಕುವಾಗ ಏನು ಗೊತ್ತಾ, ಮನೆ ಕ್ಲೀನೇ ಇತ್ತು. ಆದರೆ ಎಲೆಕ್ಟ್ರಿಷಿಯನ್ ಬಂದು ಏನು ಮಾಡಿದರು ಅಂದರೆ ಫ್ಯಾನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು. ಮತ್ತು ಇಲ್ಲೊಂದು ಪ್ಲಗ್ ಪಾಯಿಂಟ್ ಇದು ವರ್ಕ್ ಆಗ್ತಿರಲಿಲ್ಲ. ಸೊ ಇದನ್ನು ಸರಿ ಮಾಡಲಿಕ್ಕೆ ಅಂತ ಎಲೆಕ್ಟ್ರಿಷಿಯನ್ ಬಂದಿದ್ರು. ನೋಡಿ, ಇಲ್ಲಿ ನೆಲ ಎಲ್ಲ ಗಲೀಜಾಗಿದೆ. ಈ ಫ್ಯಾನಲ್ಲಿ ಸಿಕ್ಕಾಪಟ್ಟೆ ಧೂಳೆಲ್ಲ ಇತ್ತು. ಅದಕ್ಕೇನೋ ಅದು ಫಾಸ್ಟ್ ತಿರುಗ್ತಾನೂ ಇರಲಿಲ್ಲ. ಈ ಫ್ಯಾನ್, ಆಮೇಲೆ ರೂಮಲ್ಲಿ ಇದ್ದದ್ದು ಇದು ಫ್ಯಾನ್ ಎಲ್ಲವೂ ಕೂಡ ತಿರುಗ್ತಿರಲಿಲ್ಲ. ಹಾಗೆ ಬೆಡ್ರೂಮಲ್ಲಿ ಇದು ಇತ್ತು ನೋಡಿ, ಈ ಫ್ಯಾನಲ್ಲಿ ಇದರಲ್ಲಿ ಕೂಡ ಫುಲ್ ಧೂಳು ಇತ್ತು. ಇದನ್ನು ಓಪನ್ ಮಾಡಿ ಫುಲ್ ಕ್ಲೀನ್ ಮಾಡಿ ಆಯಿತು. ಈ ಫ್ಯಾನ್ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ಇದು ಕೂಡ ತಿರುಗ್ತಿರಲಿಲ್ಲ. ಈಗ ನೋಡಿ ಸೂಪರ್ ಫಾಸ್ಟಾಗಿ ತಿರುಗ್ತಾ ಇದೆ, ಚೆಂದ ತಿರುಗ್ತಾ ಉಂಟು ಫ್ಯಾನ್. ಇದು ನನ್ನ ರೂಮು. ಇಲ್ಲೆಲ್ಲ ಈಗ ಧೂಳಿದೆ ನೋಡಿ, ಎಲ್ಲ ಕಸ ಇದೆ. ಎಲೆಕ್ಟ್ರಿಷಿಯನ್ ಬಂದರೆ ಕೇಳೋದು ಬೇಡ ಅಲ್ವಾ. ಎಲ್ಲ ಈಗ ಮನೆ ಕ್ಲೀನ್ ಮಾಡಬೇಕು. ನೋಡಿ, ಇಲ್ಲಿ ನನ್ನ ಲ್ಯಾಪ್ಟಾಪ್, ನಾನು ಯೂಟ್ಯೂಬಿದೆ, ನಾನು ಸ್ಪೀಚ್ ಎಲ್ಲ ಇದ್ದರೆ ಇಲ್ಲಿ ಮಾಡ್ತೇನೆ. ಸೊ ನಾವು ಮನೆ ಕ್ಲೀನ್ ಮಾಡುವ ಈಗ. ತುಂಬ ಕಸ ಎಂತ ಇರಲಿಲ್ಲ, ಕ್ಲೀನಾಗೇ ಇತ್ತು. ಆದರೆ ಎಲೆಕ್ಟ್ರಿಷಿಯನ್ ಬಂದ ಕಾರಣ ಅದು ಅವರು ಫ್ಯಾನಿಗೆ ಒಂದು ಪಾರ್ಟ್ ಹೋಗಿತ್ತು ಅಂತೇಳಿ ಅದನ್ನೆಲ್ಲ ಹಾಕಿದರು. ಅದರಿಂದ ಧೂಳೆಲ್ಲ ತೆಗೆದು ಹಾಕಿದರು. ಫ್ಯಾನಲ್ಲಿದ್ದ ಧೂಳೆಲ್ಲ ಕೆಳಗೆ ಹಾಕಿದರು. ಮತ್ತು ಫ್ಯಾನ್ ಇದುಂಟಲ್ಲ, ಅದನ್ನು ಒರೆಸುವಾಗ ಅವರು ಡ್ರೈ ಕ್ಲೋತಿಂದಲೇ ಒರೆಸಿದ್ರು. ಯಾಕೆ ಡ್ರೈ ಕ್ಲೋತನ್ನು ಯೂಸ್ ಮಾಡಿದ್ರೆ, ಚಂಡಿ ಮಾಡಿ ನಾವು ಫ್ಯಾನನ್ನು ಒರೆಸಬಾರ್ದು ಅಂತ ಹೇಳಿದರೆ, ಅಂದರೆ ಅದು ರಸ್ಟ್ ಬರ್ತದಂತೆ. ಅದು ಧೂಳು ಅದರಲ್ಲಿದ್ದದನ್ನು ತೆಗಿಲಿಕ್ಕೆ ನಮ್ಮ ಧೂಳು ಹಾರ್ತದೆ ಅಂತೇಳಿ ನಾವು ಚಂಡಿ ಬಟ್ಟೆಯಲ್ಲಿ ಒರೆಸ್ತೇವೆ ಅಲ್ಲ, ಒಂದೊಂದು ಸತಿ ಚಂಡಿ ಬಟ್ಟೆಯಲ್ಲಿ ಫ್ಯಾನನ್ನು ಒರೆಸ್ಬಾರ್ದು, ರಸ್ಟ್ ಬರ್ತದೆ. ಅದೊಂದು ಅವರು ಹೇಳಿದರು ಇವತ್ತು. ನಾನು ಬಲೆ ಕೋಲನ್ನು ಯೂಸ್ ಮಾಡಿಕೊಂಡು ಮೇಲಿಂದ ಯಾವಾಗಲೂ ಫ್ಯಾನನ್ನು ಇದು ಮಾಡ್ತಿದ್ದೆ. ನಾನು ತುಂಬ ಹೈಟಲ್ಲಿದ್ದೆ, ಆದ ಕಾರಣ ನಾನು ಮೇಲೆ ಹತ್ತಿ ಫ್ಯಾನನ್ನು ಒರೆಸೋ ಕೆಲಸ ಯಾವಾಗಲೂ ಮಾಡೋದಿಲ್ಲ. ಯಾಕೆಂದರೆ ನನಗೆ ಹೈಟಲ್ಲಿ ಹತ್ತಿದ ಕೂಡಲೇ ಮೇಲೆ ತಲೆ ಸುತ್ತಿದಾಗೆ ಆಗ್ತದೆ. ಹಾಗಾಗಿ ಫ್ಯಾನ್ ಒರೆಸಲಿಕ್ಕೆ ಬಹಳ ಹಿಂದೆ ನಾನು ಫ್ಯಾನ್ ಒರೆಸೋದೆಲ್ಲ. ಹಾಗೆ ಇಡೀ ಮನೆ ಒಮ್ಮೆ ಗುಡಿಸಿ ಒರೆಸುವ ಅಂತೇಳಿ, ಅಂದರೆ ಎಲ್ಲ ರೂಮಿದ್ದು ಫ್ಯಾನು ಕೂಡ ಕ್ಲೀನ್ ಮಾಡಿದೆ. ಹಾಗಾಗಿ ಎಲ್ಲ ಕಡೆ ಧೂಳು ಬಂದಿದೆ. ಒಂದು ಫುಲ್ ಗುಡಿಸಲೇಬೇಕಾಗ್ತದೆ, ಅಲ್ಲಲ್ಲಿ ಮೂಲೆಯಲ್ಲಿ ಸಹ ಗುಡಿಸಲೇಬೇಕಾಗ್ತದೆ. ಎಲ್ಲ ಮನೆಯನ್ನು ಕೂಡ ಕ್ಲೀನ್ ಮಾಡುವ ನಾವೀಗ. ನಾನು ಈ ಥರ ವ್ಲಾಗ್ ಯಾವಾಗಲೂ ಮಾಡಲಿಲ್ಲ ಅಲ್ವಾ, ಗುಡಿಸೋದು ಒರೆಸೋದು ಆ ಥರ ಅದನ್ನೆಲ್ಲ ತೋರಿಸಲಿಲ್ಲ. ಆದರೆ ಇವತ್ತೊಂದು ವ್ಲಾಗ್ ಈ ಥರ ಮಾಡಿಕೊಳ್ಳುವ. ಹಾಗೆ ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ, ನೆಂಟರೆಲ್ಲ ಬರ್ತಿದ್ದಾರೆ. ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅವರನ್ನು ತೋರಿಸ್ತೇನೆ. ನೀವು ವೆಯ್ಟ್ ಮಾಡಬೇಕು ನೆಕ್ಸ್ಟ್ ವ್ಲಾಗಿಗೆ. ನಾನು ಈ ವ್ಲಾಗನ್ನು ಅದರ ಜೊತೆಗೇ ಒಟ್ಟಿಗೆ ಶೇರ್ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ನೆಂಟರೆಲ್ಲ ಬಂದಾಗ ಮತ್ತೆ ವೀಡಿಯೋ ಶೂಟ್ ಆಗಲಿ ಅಥವಾ ವೀಡಿಯೋ ಶೂಟ್ ಆದರೂ ಮಾಡ್ಬೋದು, ಎಡಿಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಈ ಒಂದು ವ್ಲಾಗನ್ನು ಇವತ್ತೇ ಅಪ್ಲೋಡ್ ಮಾಡಿದರೆ, ಇವತ್ತಂದರೆ ಇದು ನಾನೀಗ ವಾಯ್ಸ್ ಕೊಡ್ತಾ ಇರೋದು ಸಂಡೇ, ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಅವರು ಬರ್ತಾ ಇರುವಾಗ ಇವತ್ತು ನೈಟ್ ಆಗ್ತದೆ, ಒಂದು 8 ಗಂಟೆ ಎಲ್ಲ ಆಗ್ಬೋದು ಅವರು ಬಂದು ರೀಚ್ ಆಗಬೇಕಾದ್ರೆ. ಸೊ ನಾನು ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಈಗಲೇ ಇದನ್ನು ಅಪ್ಲೋಡ್ ಮಾಡಿಬಿಡ್ತೇನೆ. ನಿನ್ನೆ ರಾಗಿ ಕೇಕ್ ಕೂಡ ಮಾಡಿದ್ದೆ, ಅದು ಇವತ್ತು ಬಂದಾಗ ಅವರಿಗೆ ಕೊಡ್ಬೋದು. ರಾಗಿ ಕೇಕ್ ಹಾಗೇ ಉಂಟು. ಮತ್ತು ಈಗ ಪಲಾವ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅದರ ಜೊತೆಗೆ ಅವರಿಗೆ ದೋಸೆ ಹಿಟ್ಟು ಕೂಡ ಕಡ್ದಿಟ್ಟಿದ್ದೇನೆ ನಾನು, ಉದ್ದಿನ ದೋಸೆ ಮಾಡುವ ಅಂಥೇಳಿ. ಚಟ್ನಿ ಅಥವಾ ಅದಕ್ಕೆ ಏನಾದರೂ ಕೂರ್ಮ ಹಾಗೇನಾದರೂ ಇದ್ದರೆ ನೈಟ್ ಮಾಡಿಕೊಳ್ಳುವ. ಮತ್ತೇನಾದರೂ ತಿಂಡಿ ಏನು ಮೆನು ಇನ್ನೂ ಕೂಡ ಪ್ಲ್ಯಾನ್ ಮಾಡಿಕೊಳ್ಳಲಿಲ್ಲ. ಕ್ಯಾಪ್ಸಿಕಮ್ ಇದೆ, ಬೇಕು ಅಂತಾದರೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಳ್ಬೋದು. ಅವರು ಕೂಡ ತುಂಬಾ ಹೆಲ್ತ್ ಕಾನ್ಷಿಯಸ್ ಇದ್ದ ಕಾರಣ ಆ ಥರ ಫ್ರೈಡ್ ಎಲ್ಲ ತಿಂತಾರ ಇಲ್ವಾ ಅಂತೆಲ್ಲ ಗೊತ್ತಿಲ್ಲ. ಬಜ್ಜಿ ಬೇಕು ಅಂತಿದ್ದರೆ ಅವರು ಬಂದ ಮೇಲೆ ಸಹ ಮಾಡ್ಬೋದು, ಬಿಸಿಯಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರ್ತದೆ ಅಲ್ವಾ. ಹಾಗಾಗಿ ನೋಡಿ, ಅಲ್ಲೊಂದು ಸ್ವಿಚ್ ವರ್ಕ್ ಆಗ್ತಿರಲಿಲ್ಲ, ಎಲೆಕ್ಟ್ರಿಷಿಯನ್ನು ಅಲ್ಲಿ ಕೂಡ ಒಂದು ಬೇರೆ ಸ್ವಿಚ್ಚನ್ನು ಹಾಕಿದ್ದಾರೆ. ಹಾಗೆ ಬೆಳಿಗ್ಗೆ ಅದೇ
ಕೆಲಸ ಆಯಿತು. ಎಲ್ಲ ಕಡೆ ಮಣ್ಣು ಧೂಳು ಎಳ್ದಾಕಿ ಹೋಗಿದ್ದಾರೆ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಯಾವ ಕೆಲಸನೂ ಆಗ್ತಾಯಿಲ್ಲ, ಮಾಡ್ತಾ ಇದ್ದೇನೆ. ಕುಕ್ಕಿಂಗ್ ಕೂಡ ಆಗಬೇಕು, ಅಡುಗೆ ಆಗಬೇಕು. ಗಂಟೆ ನೋಡಿ 12:30 ಆಯಿತು ಮಧ್ಯಾಹ್ನ. ನೆಂಟರಂತೂ ಬರೋದು ರಾತ್ರಿ ಆಗ್ತದೆ. ರಾತ್ರಿ ಒಂದು 8 ಗಂಟೆ ಎಲ್ಲ ಆಗ್ಬೋದು ಬರುವಾಗ. ಅದರ ಮೊದಲು ನಾವೀಗ ಸಂಡೇ ಅಲ್ಲ, ನನಗೆ ಬೆಳಿಗ್ಗೆ ಎಲೆಕ್ಟ್ರಿಷಿಯನ್ ಬಂದ ಕಾರಣ ಇಲ್ಲಿ ಸ್ವಲ್ಪ ಮನೆ ಕ್ಲೀನಿಂಗ್ ಸ್ವಲ್ಪ ಡಬಲ್ ಕೆಲಸ ಆಯಿತು. ಇದಾಗಿ ನೋಡಿ, ನಮ್ಮದಿದು ಮನೆ ಎಂಟ್ರೆನ್ಸ್. ಇಲ್ಲೇ ಬರ್ತಾರೆ. ಆ ಕಡೆ ರೋಡ್ ಇದೆ, ಕಿಟಕಿಯಲ್ಲಿ ನೋಡಿದೆ ಗೊತ್ತಾಗ್ತದೆ. ಇಲ್ಲಿ ರೋಡ್ ಇದೆ, ನೀವು ನೋಡಲಿಲ್ಲ ಅಲ್ಲ. ಈಗ ನಾವು ಒಳಗಡೆ ಹೋಗುವ. ನೋಡಿ, ಇಲ್ಲಿ ಗುಡಿಸಿ ಎಲ್ಲ ಆಯಿತು. ಇನ್ನೀಗ ಒರೆಸುವ ಕಾರ್ಯಕ್ರಮ. ರೂಮೆಲ್ಲ ಕ್ಲೀನ್ ಆಯಿತು, ಸಾಧಾರಣ ಆಯಿತು. ಇದು ನೋಡಿ, ನಂದು ಟ್ರೈಪಾಡ್, ಇಲ್ಲಿ ದೇವರದ್ದು ಇದು ರೂಮೆಲ್ಲ ಸೆಟ್ ಆಯಿತು. ಆಮೇಲೆ ಇಲ್ಲಿ ಇದು ಬೆಡ್ರೂಮು, ಇದು ಕೂಡ ಇದು ನಂದು ರೂಮು. ಇದು ನೋಡಿ, ಇದೆಲ್ಲ ನನ್ನ ಡ್ರೆಸ್ಸಿಂಗ್ ಈ ಥರ ಎಲ್ಲ ಇದೆ. ಕೆಳಗೆಲ್ಲ ಡ್ರೆಸ್ ಇದೆ. ಬೆಡ್ಡೆಲ್ಲ ರೆಡಿ ಆಯಿತು. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದೆ, ವಾಷಿಂಗ್ ಮಿಷಿನಿಗೆ ಹಾಕಿದೆ. ನಮಗೆಲ್ಲ ಕೆಲಸ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗ್ತಾ ಉಂಟು. ಈ ಬಾಲ್ಕನಿ ಎಲ್ಲ ಕ್ಲೀನ್ ಆಗಿದೆ. ಈ ಥರ ಇದೆ. ಕಿಚನೆಲ್ಲ ಒಂದು ಸತಿ ಆಯಿತು. ಸಂಜೆಗೆ ದೋಸೆಗೆ ಅಂತ ಹೇಳಿ ರುಬ್ಬಿಟ್ಟಿದ್ದೇನೆ. ನೋಡಿ, ಇಲ್ಲಿ ಇದು ಉದ್ದಿನ ದೋಸೆಗೆ ರುಬ್ಬಿಟ್ಟಿದ್ದೇನೆ. ನಿನ್ನೆ ರಾತ್ರಿ ನಾನು ನೆನೆಸಿದ್ದು ಉದ್ದಿನ ಬೇಳೆ, ಅಕ್ಕಿ, ಸ್ವಲ್ಪ ಮೆಂತೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕಿದ್ದೆ. ಆಮೇಲೆ ಈಗ ಬೆಳಿಗ್ಗೆ ಸ್ವಲ್ಪ ಅವಲಕ್ಕಿ ನೆನೆಸಿ ಈಗ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕಬೇಕಷ್ಟೇ. ಸಾಯಂಕಾಲ ದೋಸೆಗೆ ಆಗ್ಬೋದು, ನಾಳೆಗೆ ಸಹ ಆಗ್ಬೋದು. ಗ್ರೈಂಡ್ ಮಾಡಿ ಆಯಿತು. ಹಾಗೆ ಇಲ್ಲಿ ನೋಡಿ, ಇದು ಬಾಸ್ಮತಿ ಅಕ್ಕಿದು ಪಲಾವ್ ಮಾಡುವ ಅಂತ ಹೇಳಿ ನಾನು ಕುಕ್ಕರಲ್ಲಿ ಅನ್ನ ಬೇಯಿಸೋದ್ರ ಬದಲು ಹೀಗೆ ಓಪನ್ ಆಗಿ ನೀರಲ್ಲಿ ಬೇಯಿಸಿದರೆ ಇಲ್ವಾ ತುಂಬಾ ಚೆನ್ನಾಗಿ ಬರ್ತದೆ ರೈಸ್. ಹಾಗಾಗಿ ಬಾಸ್ಮತಿ ಅಕ್ಕಿ ಇದು 2 ಗ್ಲಾಸ್ ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೇನೆ. ಇದೊಂದು 1/4 ಗಂಟೆಯಲ್ಲಿ ಬೇಯ್ತದೆ. ಅಷ್ಟರೊಳಗೆ ನಾವೀಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ತರಕಾರಿ ಮಾಡಿಕೊಡೋ ಪಲಾವಿಗೆ ಏನೆಲ್ಲ ಬೇಕಾದೆಲ್ಲ ನೋಡಿ. ಇದೆಲ್ಲ ಇನ್ನು ಇಲ್ಲೆಲ್ಲ ಕ್ಲೀನ್ ಆಗಬೇಕಷ್ಟೆ. ಇದೆಲ್ಲ ಕ್ಲೀನ್ ಆಗಬೇಕಷ್ಟೆ. ಮತ್ತು ನಾವು ಕಿಚನನ್ನು ಒರೆಸ್ಕೊಳ್ತೇನೆ ನಾನು. ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಪಲಾವಿಗೆ ತರಕಾರಿನೆಲ್ಲ ರೆಡಿ ಮಾಡಿಕೊಂಡು ತರಕಾರಿಯನ್ನೆಲ್ಲ ಫಸ್ಟ್ ಕಟ್ ಮಾಡಿಕೊಳ್ಳುವ. ಪಲಾವ್ ಮಾಡಲಿಕ್ಕೆ ಮೇಯ್ನ್ ಇರೋದೇ ತರಕಾರಿನೆಲ್ಲ ಫಸ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಪಲಾವ್ ಮಾಡಲಿಕ್ಕೆ ತುಂಬಾ ಈಸಿ. ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ, ಅನ್ನ ಬೇಯ್ತಾ ಉಂಟು. ತರಕಾರಿ ನೀರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಕಾಲಿಫ್ಲವರ್ ಒಂದಿತ್ತು, ಎಲ್ಲವನ್ನು ಕಟ್ ಮಾಡಲಿಕ್ಕೆ ಅಂಥೇಳಿ ರೆಡಿ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ತರಕಾರಿ ಎಲ್ಲ ಹೆಚ್ಚಿ ಆಯಿತು. ಇನ್ನು ಕೆಲವೆಲ್ಲ ಬಾಕಿ ಉಂಟು. ಅದೇ ಎಡೆಯಲ್ಲೇ ನಾನು ಬೆಣ್ಣೆ ಒಂದು ಸ್ವಲ್ಪ ಇತ್ತು, ಅದನ್ನು ಕಾಯಿಸ್ಕೊಳ್ಳುವ, ತುಪ್ಪ ಮಾಡ್ಕೊಳ್ಳುವ, ಫ್ರೆಶ್ ತುಪ್ಪ ಇರಲಿ ಅಂತೇಳಿ ಸ್ವಲ್ಪ ಬೆಣ್ಣೆನ ಕಾಯಿಸ್ತಾ ಇದ್ದೇನೆ. ಜೊತೆಗೆ ಸಣ್ಣ ಬಾಣಲೆಗೆ ಹಾಕಿ ಆಗ್ತಾ ಬಂತು ಬೆಣ್ಣೆ ಆಗ್ತಾ ಇರಬೇಕಾದ್ರೆ ನಾವು ಮಸಾಲೆ ರುಬ್ಬುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಪುದೀನ ಸೊಪ್ಪು ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೇನೆ. ಪುದೀನ ಸೊಪ್ಪು ಸ್ವಲ್ಪ ಇದಕ್ಕೆ ಹಾಕೊಳ್ಳುವ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಆಮೇಲೆ ಒಂದು ಅರ್ಧ ಟೊಮೆಟೊ, ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಮಸಾಲೆಗೆ, ಮತ್ತು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಬೇಕು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಕೂಡ ನೋಡಿ ಇಲ್ಲಿ ಗುದ್ದಿಟ್ಟುಕೊಂಡಿದ್ದೇನೆ, ಇದನ್ನು ಕೂಡ ಗ್ರೈಂಡ್ ಮಾಡುವ. ಮತ್ತು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಇರಲಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಪೇಸ್ಟ್. ಬೇಕು ಅಂತಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡುವ. ಸ್ವಲ್ಪ ಎಣ್ಣೆ ಹಾಕೊಳ್ಳುವ ಫಸ್ಟಿಗೆ. ಜೊತೆಗೆ ಈಗ ಕಾಸಿದ ಬಿಸಿ ಬಿಸಿ ತುಪ್ಪ ಅದು ಸಹ ಹಾಕೊಳ್ಳುವ. ತುಂಬ ಘಮ ಚಂದ ಇರ್ತದೆ ಪಲಾವಿದ್ದು. ಇಲ್ಲಿ ನೋಡಿ ನಾನು ಪಲಾವ್ ಮಸಾಲೆ ಇಟ್ಕೊಂಡಿದ್ದೇನೆ. ಮಸಾಲೆ ಎಲ್ಲ ಚಕ್ಕೆ, ಲವಂಗೆ, ಏಲಕ್ಕಿ ಅದೆಲ್ಲ ಪಲಾವಿಗೆ ಹಾಕ್ತೇವಲ್ಲ, ಅದೆಲ್ಲ ಮಸಾಲೆನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ನಾವು ಈರುಳ್ಳಿ ಹಾಕೊಳ್ಳುವ. ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಬಿಸಿ ಆಗಲಿ ಸ್ವಲ್ಪ. ಅವರನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು ಅರಸಿನ ಹಾಕಿ. ಜೊತೆಗೆ ಕಾಲಿಫ್ಲವರ್ ಯಾವಾಗಲೂ ತುಂಬ ಅದಕ್ಕೆ ಮೆಡಿಸಿನ್ ಎಲ್ಲ ಬಿಡ್ತಾರೆ, ಹಾಗಾಗಿ ಸ್ವಲ್ಪ ಅರಸಿನ ಹಾಕಿ ಕುದಿಸಿಕೊಳ್ಬೇಕು. ಮೇಲಿಂದ ತೆಗಿಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳುವ. ಈಗ ಪಲಾವ್ ಮಸಾಲೆ ಸ್ವಲ್ಪ ಹಾಕೊಳ್ಳುವ. ಮೂರು ಚಮಚದಷ್ಟು ಪಲಾವ್ ಮಸಾಲೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಹಸಿ ವಾಸನೆ ಹೋಯ್ತು ಅಂತ ಹೇಳುವಾಗ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಬೇಕು. ಈಗ ಮಿಕ್ಸಿಯಲ್ಲಿ ನಾವು ಮಾಡ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಯಾಕಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಸಿ ಇದೆ ಅಲ್ವಾ, ಅದರ ಹಸಿ ವಾಸನೆ ಪರಿಮಳ ಎಲ್ಲ ಹೋಗಬೇಕು. ಆಮೇಲೆ ನಾವು ಏನೆಲ್ಲ ತರಕಾರಿ ಅದು 5 ನಿಮಿಷ ನಾನು ಫ್ರೈ ಮಾಡಿದ್ದೇನೆ, ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದೆ. ಅದಾದಮೇಲೆ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಕೂಡ ಈಗ ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು, ಬೇಕಾದರೆ ಮತ್ತು ಅನ್ನ ಸೇರಿಸುವಾಗ ಮತ್ತೆ ಅದರ ಉಪ್ಪನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಳ್ಬೇಕು. ಹೀಗೆ ತರಕಾರಿ ಎಲ್ಲ ಬೆಂದಿದೆ. ಈಗ ಇನ್ನು ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಪಲಾವ್ ರೆಡಿ ಆಗ್ತದೆ. ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಮೊದಲೇ ಅನ್ನ ಮಾಡಿಕೊಂಡ್ರೆ ಈ ಥರ ಉದುರುದುರಾಗಿರ್ತದೆ, ಅದಕ್ಕೋಸ್ಕರ ಇದು ಒಟ್ಟಿಗೆ ಬೇಯಿಸೋದಕ್ಕಿಂತ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಬಿರಿಯಾನಿ ಟೈಪ್ ಬರ್ತದೆ. ಅನ್ನವನ್ನು ಹಾಕಿ ಮಸಾಲೆ ಜೊತೆ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಅನ್ನವನ್ನು ಮಿಕ್ಸ್ ಮಾಡಿಕೊಂಡ್ರೆ ಏನಾಗೋದಿಲ್ಲ, ಯಾಕೆಂದರೆ ಅನ್ನ ತಣ್ಣಗಾಗಿರ್ತದೆ ಅಲ್ವಾ. ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಹಾಕಿದರೆ ಬಾಸ್ಮತಿ ರೈಸ್ ಒಡೀತದೆ. ಈ ಥರ ತಣ್ಣಗಾದ್ಮೇಲೆ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು, ಏನಾಗೋದಿಲ್ಲ ಅನ್ನ. ಹಾಗೆ ಇಲ್ಲಿ ಉಪ್ಪೆಲ್ಲ ಅದಕ್ಕೆ ಸೇರಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಒಲೆಯಲ್ಲಿ
ಇಟ್ಟು ಮುಚ್ಚಿ ಇಡಬೇಕು. ಹೀಗೆ ಮಾಡೋದ್ರಿಂದ ಅನ್ನ ಮಸಾಲೆಯನ್ನೆಲ್ಲ ಹೀರ್ಕೊಂಡು ತುಂಬಾ ಟೇಸ್ಟ್ ಆಗಿ ಬರ್ತದೆ. ತುಂಬ ಹೊತ್ತು ಬೇಡ, 2 ನಿಮಿಷ ಸಾಕು. ಅನ್ನ ಬಿಸಿ ಕೂಡ ಆಗ್ತದೆ, ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪಿಗಳು ಹಾಗೆ ಬೇರೆ ಬೇರೆ ಯಮ್ಮಿ ರೆಸಿಪಿಗಳು ನಮ್ಮ ಚಾನಲಲ್ಲಿ ಬರ್ತದೆ. ಅದನ್ನು ನೋಡಲಿಕ್ಕೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಘಮ ಘಮ ಅಂತೇಳಿ ಬರ್ತಾ ಇದೆ. ಇದು ಉಪ್ಪು ಚೆನ್ನಾಗಿ ಅನ್ನಕ್ಕೆ ಸೇರಿಕೊಳ್ಬೇಕಲ್ವಾ, ಉಪ್ಪು ಮೈನ್ ಟೇಸ್ಟ್, ಅದು ಸೇರ್ಕೊಳ್ಳೋದಕ್ಕೋಸ್ಕರ ಇಷ್ಟು ಮಿಕ್ಸ್ ಮಾಡುವಂಥದ್ದು. ಹೀಗೆ ಸೂಪರ್ ಆಗಿ ಬಂದಿದೆ. ಹೀಗೆ ಇಷ್ಟಾಗುವಾಗ ನಾವು ಕಚ್ಚಂಬ್ರು ಮಾಡಿಕೊಳ್ಳುವ. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೇನೆ ಪಲಾವನ್ನು. ಆಗ ನಾವು ಮುಳ್ಳು ಸೌತೆ ರಾಯ್ತವನ್ನು ಮಾಡಿಕೊಳ್ಳುವ. ಮುಳ್ಳು ಸೌತೆ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಹೀಗೆ ಇದಕ್ಕೆ ಮುಳ್ಳು ಸೌತೆಯನ್ನು ಕೂಡ ಹಾಕ್ಕೊಳ್ಳುವ. ಇದಕ್ಕೆ ಮೊಸರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಇದು ತುಪ್ಪ ಕಾಯಿಸಿದ ಸೌಟು. ಇದಕ್ಕೀಗ ಉಪ್ಪು ಹಾಕ್ಕೊಳ್ಳುವ. ಈಗ ಇದಕ್ಕೆ ಮೊಸರನ್ನು ಹಾಕ್ಕೊಳ್ಳುವ. ಮೊಸರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ಮೊಸರನ್ನು ನೀರು ಮಾಡ್ಕೊಳ್ಳೋದು ಬೇಡ, ಯಾಕೆ ಅಂತ ಹೇಳಿದರೆ ಆಮೇಲೆ ಅದು ನೀರು ಬಿಡ್ತದೆ. ಮುಳ್ಳು ಸೌತೆಯಲ್ಲಿ ಟೊಮೆಟೊದಲ್ಲೆಲ್ಲ ನೀರು ಇರ್ತದಲ್ಲ, ಅದೇ ಸಾಕಾಗ್ತದೆ. ಗಟ್ಟಿ ಮೊಸರು ಹಾಕಿದರೆ ಚೆನ್ನಾಗಿ ಬರ್ತದೆ. ಇದಕ್ಕೆ ಹಸಿಮೆಣಸು ಒಂದು ಹಾಕಲಿಲ್ಲ ನನಗೆ. ನೋಡಿ ಪಲಾವ್ ಹೇಗೆ ಆಗಿದೆ ಅಂತೇಳಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದ ರೆಸಿಪೀಸ್ ಜೊತೆ, ವರ್ಕೌಟ್ ಜೊತೆ, ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.